ನನಗೆ ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಜನ ಹಠ ಮಾಡಿ ನನ್ನ ಕರ್ಕೊಂಡೋಗಿ ಚುನಾವಣೆ ನಿಲ್ಲಿಸ್ಕೊಂಡಿದ್ರಿಂದ ಇವತ್ತಲ್ಲೇನೋ ಮಂತ್ರಿ ಆಗಿದ್ದೀನಿ. ಮಂಡ್ಯ ಜಿಲ್ಲೆ ಜನರ ಕೊಟ್ಟಿರ್ತಕ್ಕಂಥ ಕೊಡುಗೆ. ಒಂದು ಕಡೆ ಅಲ್ಲಿ ದೇಶದ ಮಟ್ಟದಲ್ಲಿ ಇವತ್ತು ನೀವು ಕೊಟ್ಟಂತ ಒಂದು ಮತ ಏನಿದೆ, ಒಂದು ಒಳ್ಳೆ ಹೆಸರು ಮಾಡತಕ್ಕಂಥ ಒಂದು ಅವಕಾಶ ನೀವು ನನಗೆ ಕೊಟ್ಟಿದ್ದೀರಿ ಮಂಡ್ಯ ಜಿಲ್ಲೆ ಜನ. ಅದಷ್ಟೇ ಅಲ್ಲ, ಹಳೆ ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿ 14 ಚುನಾವಣೆಯಲ್ಲಿ 12 ಚುನಾವಣೆ ಗೆಲ್ಲಿಸ್ಕೊಟ್ರಿ ಇಲ್ಲಿ ಲೋಕಸಭೆಗೆ. ಇನ್ನೆರಡು ನಮ್ಮ ಅಪರ ಕೈಯಿಂದಲೇ ಹೋಗಿದ್ದದು. ಇಲ್ಲೇ 14 ಹಳೆ ಕರ್ನಾಟಕದ ಚುನಾವಣೆ ಗೆಲ್ತಾ ಇದ್ದು. ಅದರಿಂದ ಇವತ್ತೇನು ನನ್ನ ಮಂತ್ರಿ ಸ್ಥಾನ ಸಿಕ್ಕಿದೆ. ಇವತ್ತು ಬಹಳ ಜನಕ್ಕೆ ಕುಮಾರಣ್ಣ ಮಂತ್ರಿ ಆಗ್ಬಿಟ್ಟ, ಇವೇ ಇಂಡಸ್ಟ್ರಿ ಮಿನಿಸ್ಟ್ರು, ನಮ್ಮ ಮಂಡ್ಯ ಜಿಲ್ಲೆಗೆ ಏನೋ ಒಂದು ಕಾರ್ಖಾನೆ ತರಬೇಕು, ತುಮಕೂರಿಗೊಂದು ಕಾರ್ಖಾನೆ ತರಬೇಕು. ಮೊನ್ನೆ ನಮ್ಮ ಬಿಡದಿ ಬೀದರ್ ನಮ್ಮ ಬಂಡಪ್ಪ ಕಾಶಪ್ಪನವರು ಮತ್ತು ಇವರು ನಮ್ಮ ನಾಡಗೌಡರು ಯಾವುದಾದ್ರೂ ಒಂದು ಕಾರ್ಖಾನೆ ತಗೊಂಬರೋಣ ನಮ್ಮ ಭಾಗದಲ್ಲೆಲ್ಲ ಜನ ಎಲ್ಲ ಮೆಚ್ಕೋತಾರೆ. ಇಲ್ಲಿ ನಾನು ಕಾರ್ಖಾನೆ ಕೂಡ ಇಲಾಖೆ ಅಲ್ಲ, ಅದು ಬಹಳ ಜನಕ್ಕೆ ನಾನು ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅಂದರೆ ಕಾರ್ಖಾನೆ ಪ್ರಾರಂಭ ಮಾಡೋದು ನನ್ನ ಕೈಲಿದೆ ಅಂತ ಕೆಲವರಲ್ಲಿ ಆ ಭಾವನೆ ಬಂದು ಹೋಗ್ಬಿಟ್ಟಿದೆ. ಆದರೆ ಅಲ್ಲಿ ನನ್ನ ಕೆಲಸವೇ ಬೇರೆ. ಆದರೆ ಏನೋ ಒಂದು 40 ಹೆಚ್ಚು PSUಗಳಿವೆ. BHEL ಒಂದು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಕ್ಲೋಸ್ ಆಗಿದೆ. ಅದಕ್ಕೆ ಲೈಫ್ ಕೊಡ್ಲಿಕ್ಕೆ ಓಡಾಡ್ತಾ ಇದ್ದೀನಿ. ಕೇರಳದಲ್ಲಿ ಕಾಲಾಮಸೂರಿ ಅಂತ ಏನಿದೆ, ಅಲ್ಲಿ ಒಂದು HMT ಕಾರ್ಖಾನೆ ಇದೆ. ಅದಕ್ಕೆ ಒಂದು ಲೈಫ್ ಕೊಡೋದಕ್ಕೆ ಏನೋ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. HMTಗೆ ಬೆಂಗಳೂರಿಗೆ VSILದು ಅದು ಮುಚ್ಚಿದ್ರು. ಅದನ್ನು ಇವತ್ತು ತೆಗಿಲಿಕ್ಕೋಸ್ಕರವಾಗಿ ಈಗಾಗಲೇ ಮೊನ್ನೆ ಸೆಕ್ರೆಟರಿನೂ ಕಳಿಸಿದ್ದೆ. DPR ನಡೀತಾ ಇದೆ. ವಿಶ್ವೇಶ್ವರಯ್ಯನವರು ಮೈಸೂರಿನ ಮಹಾರಾಜರ ಹೆಸರು ಉಳಿಸಬೇಕು ಅಂತ ಹೇಳಿ ಅಲ್ಲಿ ಇವತ್ತು ಹೊಸದಾಗಿ ಸಂಪೂರ್ಣ ಪುನಶ್ಚೇತನವಾಗಿ ಹೊಸ ರೀತಿಯಲ್ಲಿ ಆ ಕಾರ್ಖಾನೆ ಪ್ರಾರಂಭ ಆಗಬೇಕು ಅಂತ ಹೇಳಿ VSILದು ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಾನು ಕನ್ನಡ ನಾಡಿಗೆ ಕನ್ನಡಿಗರಿಗೆ ಕೊಡ್ತಿರ್ತಕ್ಕಂಥ ಒಂದು ಅಳಿಲ್ ಸೇವೆ ನಂದು. ಹಲವಾರು ವಿಷಯಗಳಿದೆ, ಹಲವಾರು ರೀತಿಯಲ್ಲಿ ಇಡೀ ದೇಶದಲ್ಲಿ ಸಮಸ್ಯೆಗಳೇನಿದೆ, ಈ ಎರಡು ಇಲಾಖೆಯಿಂದ ಒಂದು ಗೌರವಯುತವಾಗಿ ಜನ ಮೆಚ್ಚತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಈ ಮಟ್ಟಕ್ಕೆ ನನ್ನನ್ನೇನು ಬೆಳೆಸಿದ್ದೀರಿ. ಇವತ್ತೇನಾದರೂ ಕುಮಾರಸ್ವಾಮಿ ಅಂತಕ್ಕಂಥ ಒಂದು ಹೆಸರನ್ನ ನಾಡಿನ ಜನ ಮಾತನಾಡಿದ್ರೆ ಅದಕ್ಕೆ ಕಾರಣ ನಿಮಗೆ ಸೇರಬೇಕದು. ನಿಮ್ಮ ದುಡಿಮೆ ಮೇಲೆ ಇವತ್ತು ನಾನು ಇಲ್ಲಿರೋನು. ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಯಾವ 2,000 ರೂಪಾಯಿ ಅದೆಂತ ಗೃಹಲಕ್ಷ್ಮಿ ಯೋಜನೆ ಇವ್ರು ಹಾಕಿದ ಟ್ಯಾಕ್ಸ್ ರೀತಿ ನಾನು ಟ್ಯಾಕ್ಸ್ ಹಾಕಿದ್ರೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕೊಂಡ್ಬಂದವ್ರೆ. ಬೆಂಗಳೂರು ನಗರ ಬಡವರೇನಾದ್ರು ಬದುಕಲಿಕ್ಕಾಗತ್ತಾ? ಆ ಪರಿಸ್ಥಿತಿ ಇದೆಯಾ? ಏನ್ ನುಡಿದಿದ್ದೇ ನಡೆದಿದ್ದೇವೆ. ಮಾತು ಕೊಟ್ಟಿದ್ದು 5,000 ಕೋಟಿ ಇದೆ ಅಂತದ್ದು ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ. 2 ವರ್ಷದಲ್ಲಿ 5,000 ಪ್ರತಿ ವರ್ಷದ ಕೊಟ್ಟವರ ಖರ್ಚಾಗಿದೆಯಾ? ಶ್ವೇತಪತ್ರ ಹೊರಡಿಸಕ್ಕೆ ಹೇಳಿ ಅವರಿಗೆ. ಇನ್ನು ಜಾತಿ ಗಣತಿ, ಆಹಾ, ಮುಖ್ಯಮಂತ್ರಿಗಳೇ ಪುಟ್ಟರಂಗ ಶೆಟ್ಟಿ ಕುಮಾರಸ್ವಾಮಿ ಹೆದರಿಸ್ಬಿಟ್ಟ, ಆ ವರದಿ ತಗೋಬೇಡ ಅಂತ ಹೇಳಿ ಕುಮಾರಸ್ವಾಮಿ ಪುಟ್ಟರಂಗ ಶೆಟ್ಟಿನ ಎದುರಿಸ್ಬಿಟ್ಟ ಅಂತ ಹೇಳ್ತಿರಲ್ಲ. ಈ 2 ವರ್ಷದ ಮುಖ್ಯಮಂತ್ರಿ ಇದಿರಲ್ಲಪ್ಪ, 140 ಜನ ನಿಮ್ಮ ಜೊತೆಲವರಲ್ಲಪ್ಪ ಶಾಸಕರು. ನೀನು ಹಿಡ್ಕೊಂಡಿದ್ದಾರೆ ಯಾರಪ್ಪ? ಜಾತಿ ಗಣತಿ ಅನುಷ್ಠಾನಕ್ಕೆ ತರಬೇಡ ಅಂತ ಹೇಳಿ. ಏನೇ ಆಗಲಿ ನಾನು ಜಾರಿಗೆ ತಂದೇ ತರ್ತೀನಿ ಅಂತ ಹೇಳಿದ್ರಲ್ಲ. 2 ವರ್ಷದಿಂದ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ?
ಕಾಂತರಾಜು ಫೋಟೋ ಇಟ್ಕೊಂಡು, ಇಲ್ಲ ಜಯಪ್ರಕಾಶ್ ಹೆಗಡೆ ಫೋಟೋ ಇಟ್ಕೊಂಡು, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅಫಿಷಿಯಲ್ ಆಗಿ ಅದು ಸೈನೇ ಆಗಿಲ್ಲ, ಕಾರ್ಯದರ್ಶಿ ಸೈನೇ ಹಾಕಿಲ್ಲ, ಅದು ಅಫಿಷಿಯಲ್ ವರದಿನೇ ಅಲ್ಲ. ಕುಮಾರಸ್ವಾಮಿ ಹಿಂದುಳಿದ ವರ್ಗದ ವಿರೋಧಿ, ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡೋ ಕುಮಾರಸ್ವಾಮಿ ವರದಿನ ತಿರಸ್ಕಾರ ಮಾಡಿಬಿಟ್ಟ. ನೀವು ಹಿಂದುಳಿದ ವರ್ಗದ ಚಾಂಪಿಯನ್ ಅಲ್ಲಪ್ಪ, ಈಗ ಯಾಕಪ್ಪ ಇನ್ನು 90 ದಿವಸದಲ್ಲಿ ಮಾಡ್ತೀವಿ. ಈಗ ಅದ್ಯಾರು ಎಂಥದ್ದು ಮಧುಸೂದನ್ ನಾಯಕ್ ಹೊಸ ಕಮಿಟಿ, ನಾಗಮೋಹನ್ ದಾಸ್ದು ಇಲ್ಲ, ಬಹಳ ಕೆಲಸ ಇದೆ ಅವರಿಗೆ, ಸದ್ಯ ಇದಕ್ಕೆ ಹಾಕಿಲ್ಲ. ಈಗ ಅದ್ಯಾರು ಮಧುಸೂದನ್ ನಾಯಕ್ ಅಂತ ಹಾಕೊಂಡವ್ರೆ. 90 ದಿವಸದಲ್ಲಿ ಮಾಡ್ತೀವಿ ಅಂತ, ಅದು ಎಳ್ಳು ನೀರು ಬಿಟ್ಟಾಗೆ. ಇವತ್ತು ಜಾತಿ ಗಣತಿ ಮೇಲೆ, ಜಾತಿಯ ಆಧಾರದ ಮೇಲೆ ರಾಜ್ಯ ಕಟ್ಟಲಿಕ್ಕೆ ಆಗಲ್ಲ. ಎಲ್ಲಾ ಜಾತಿನಲ್ಲೂ ಬಡವರಿದ್ದಾರೆ. ಆ ಬಡವರಿಗೆ ಯಾರು, ಅವ್ರಿಗೆ ಏನು ಕಾರ್ಯಕ್ರಮ ಕೊಡಬೇಕು? ಈಗ ನೀವು 2,000 ಕೊಟ್ಟ ತಕ್ಷಣ ಎಲ್ಲರನ್ನೂ ಉದ್ಧಾರ ಮಾಡಾಕಿದೆಯಾ? ಇವತ್ತು ಮನೆ ಹತ್ರ BE ಸೀಟ್ ಕೊಡಿಸಿ ಅಂತ ಬರ್ತಾರೆ. ನನ್ನ ಮಗಳು 90% ತಗೋದ್ಲು, ನೀಟ್ನಲ್ಲಿ ಆಗಲಿಲ್ಲ, ಮೆಡಿಕಲ್ ಸೀಟ್ ಕೊಡಿಸಿ, ಏನಾದರೂ ಮಾಡಿ ಅಂತಾರೆ. ಇದು ಪರಿಸ್ಥಿತಿ. ಎಷ್ಟೋ ಕುಟುಂಬದ ಮಕ್ಕಳಿಗೆ ಪಾಪ ಮಕ್ಕಳನ್ನ ಸ್ವಲ್ಪ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿ, ಏನೋ ಚೆನ್ನಾಗಿ ಓದಲಿ ಅಂತ ಹೇಳಿ ಸೇರಿಸ್ತಾರೆ ಕರ್ಕೊಂಡೋಗಿ. 80,000, 35,000, 40,000 ಫೀಸ್ ಕಟ್ಟಬೇಕು, ದುಡ್ಡಿಲ್ಲ. ಆಟೋ ಡ್ರೈವರ್ಗಳು, ಕೂಲಿ ಕೆಲಸ ಮಾಡೋರು ಇವತ್ತು ಮನೆ ಮುಂದೆ ಕ್ಯೂ ನಿಂತಿರ್ತಾರೆ. ಸಿದ್ದರಾಮಯ್ಯನವರೇ, 2000ದಿಂದ ಈ ವರ್ಗದ ಜನ ಇವತ್ತೇನು ಬದುಕ್ತಾ ಇಲ್ಲ. ನಾನು ಏನು ಮಾಡೋದು? ವಿಧಾನಸೌಧದಲ್ಲಿ ಇದ್ದಿದ್ರೆ ಬಹಳ ಚೆನ್ನಾಗಿರೋದು. ನಾನು ಇಲ್ಲಿದ್ದಿದ್ರೆ ಎಂತೆಂಥ ಇಶ್ಯೂಗಳು, ಯಾವುದನ್ನ ನಾವು ಸರಿಯಾಗಿ ಇಲ್ಲಿ ಉಪಯೋಗ ಮಾಡ್ಕೊಳಕ್ ಆಗಲೇ ಇಲ್ಲ. ವಿಧಾನಸೌಧದೊಳಗೆ ಹೊಟ್ಟೆ ಉರಿದೋಗುತ್ತೆ, ಹೊಟ್ಟೆ ಉರಿದೋಗುತ್ತೆ. ಎಲ್ಲಿ ಏನಾಗ್ತಿದೆ ಈಗ? ಅದೆಂಥದ್ದು ಕಾವೇರಿ ಆರತಿ ಎತ್ತಕ್ಕೆ 92 ಕೋಟಿ ಅಂತೆ. ಕಾವೇರಿ ಆರತಿ ಹಾಕಿ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತಿಸ್ಕೊಳಕ್ಕೆ ದುಡ್ಡು ಖರ್ಚು ಮಾಡ್ತೀನಿ. ಇದು ಮಾತಾಡಕ್ ಹೋದರೆ ಬಹಳ ವಿಷಯಗಳ ಚರ್ಚೆ ಮಾಡ್ಬೋದು. ಇವತ್ತು ಉತ್ತರ ಕರ್ನಾಟಕ ಪ್ರವಾಹ ಬಂದು ಹಳ್ಳಿಗಳು ಕೊಚ್ಚೋಯ್ತಾವೆ. ಆ ಬೆಣ್ಣೆ ಹಳ್ಳ 3 ದಿವಸದಿಂದ ಟಿವಿಯವರು ಹೇಳ್ತಾನೆ ಇದ್ದೀರಿ. ಏನು ಕ್ರಮ ತಗೋತಾ ಇದ್ದೀರಿ? ಬೆಳೆ ನಾಶ ಆಗಿದೆಯಲ್ಲ, ಎಷ್ಟು ಜನಕ್ಕೆ ಪರಿಹಾರ ಕೊಟ್ಟಿದ್ದೀರಿ? ಬೇಕಾದಷ್ಟು ವಿಷಯಗಳು ಚರ್ಚೆ ಮಾಡ್ಬೋದ್ರಣ್ಣ. ನಾನು ಒಂದು ಮಾತು ಹೇಳ್ತೀನಿ, ಬೆಂಗಳೂರಿನ ನಮ್ಮ ಹೆಣ್ಮಕ್ಳು ಬಹಳ ಜನ ಇದ್ದೀರಿ. ಇವತ್ತು ಬೆಂಗಳೂರು ನಗರದಲ್ಲಿ ಯಾವ ಮಟ್ಟಕ್ಕೆ ಇವತ್ತು ಈ ರಾಜ್ಯದಲ್ಲಿ ಈ ನಗರ ಹಾಳು ಮಾಡ್ತಾ ಇದ್ದಾರೆ ಈ ಸರ್ಕಾರ. ದಯವಿಟ್ಟು ಒಂದು ಆಂದೋಲನ ರೀತಿ ಒಂದು ಪ್ರೋಗ್ರಾಮ್ ಹಾಕೊಳ್ಳಿ. ನಾನೇ ಬರ್ತೀನಿ, ಬೇಕಾದ್ರೆ ಒಂದು ರೌಂಡ್ ಹಾಕೋಣ ಎಲ್ಲ ಬೆಂಗಳೂರು ನಗರದಲ್ಲಿ. ನಿಮ್ಮ ಸಾಯಿ ಬಡಾವಣೆ ಇತ್ತಲ್ಲ, ಸಾಯಿ ಲೇಔಟು, ಅಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಇದೆ, ರೈಲ್ವೆ ಲೈನ್ ಹೋಗುತ್ತೆ. 2 ವೆಂಟ್ನ ನೀವು ಕಟ್ಟಿದ್ದೀರಿ. ವೆಂಟ್ನ ಇಷ್ಟೊತ್ತಿಗೆ ಅದೆಲ್ಲ ಸಾಲ್ವೆ ಆಗಿರೋದು. ಅಲ್ಲಿ ಏನಾಗಿದೆ, ವೆಂಟ್ ಕಟ್ಟೋದನ್ನು ಕಟ್ಟಲಿಲ್ಲ. ಕಟ್ತಾ ಹೋಗಿದ್ರಿಂದ ನೀರಲ್ಲಿ ಸ್ಟಾಗ್ನೇಟ್ ಆಗ್ತಿದೆ ಪ್ರತಿ ವರ್ಷ. 5 ನಿಮಿಷದ ಕೆಲಸ, ಒಂದು 15-20 ಕೋಟಿ ಕೆಲಸ ಅದು. ಇಲ್ಲಿ ಯಾರಾದರೂ ನಮ್ಮ ಜಯನಗರ ಜೆಪಿನ ಪುಟ್ಟನಹಳ್ಳಿ ಯಾರಾದರೂ ಬಂದಿದ್ರೆ ಏನೋ ಗೊತ್ತಿಲ್ಲ. ಇಲ್ಲಿ ನಾನು 2006 ಮುಖ್ಯಮಂತ್ರಿ ಆದಾಗ 3 ಅಡಿ 4 ಅಡಿ ನಿಂತ್ಕೊಳ್ಳೋದು. ಸಿಂಗ್ಪುರ ಏನೋ ಸಿಂಗ್ಪುರ ಮಾಡಿದ್ರಂತಲ್ಲ, ಧರ್ಮಸಿಂಗ್ ಆದರೂ ಧರ್ಮಸಿಂಗ್ ಕಾಲದಲ್ಲೂ ನಿಲ್ತಾ ಇತ್ತು. ನಾನು ಮುಖ್ಯಮಂತ್ರಿ ಆದಮೇಲೆ ಆ ಸ್ಪಾಟ್ಗೆ ಹೋಗಿ ತೀರ್ಮಾನ ತಗೊಂಡ ಮೇಲೆ 9 ಕೋಟಿ ಖರ್ಚು ಮಾಡಿದೆ. ಇವತ್ತು ಬೆಂಗಳೂರಿನಲ್ಲಿ ಯಾವ ಏರಿಯಾದಲ್ಲಿ ನಿಂತರೂ ಆ ಪುಟ್ಟನಲ್ಲಿ ನೀರು ನಿಲ್ಲಲ್ಲ. ಜೆಪಿ ನಗರದಲ್ಲಿ
ಆ ರೀತಿ ಕೆಲಸ ಮಾಡೋದು. ಅದು ಕೆಲಸ ಮಾಡಿಕೊಟ್ಟೆ ಅಂತ ಹೇಳಿ ವಿಮಾನ ತರಿಸಿ ನೀನು ಬರಲೇಬೇಕು ಅಂತ ಹೇಳಿ ಆ ಭಾಗದ ಜನ ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡಿದ್ರು ನನಗೆ. ಆದ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ನಿಂತರೆ ನನಗೆ 100 ಓಟು, ಬಿಜೆಪಿಗೆ 700 ಓಟು.